ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆಗೆ ಕಾಂಗ್ರೆಸ್ ಕಸರತ್ತನ್ನ ನಡೆಸ್ತಾ ಇದೆ. ಮಿಡ್ ನೈಟ್ ವರೆಗೂ ಕೂಡ ಸಭೆ ಆದ್ರೂ ಶಿವಕುಮಾರ್ ಮಧ್ಯೆ ಸರಿಯಿಲ್ವಾ ಕೆಮಿಸ್ಟ್ರಿ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಸರ್ಕಾರದಲ್ಲಿ ಹಿಡಿತ ಸಾಧಿಸೋದಕ್ಕೆ ಬೆಂಬಲಿಗರಿಗೆ ಅಧಿಕಾರವನ್ನ ಕೊಡಿಸೋದಕ್ಕೆ ಫೈಟ್ಗಳು ಕೂಡ ಆಗ್ತಾ ಇದೆ. ಮಿಡ್ ನೈಟ್ ವರೆಗೂ ಕೂಡ ಸಭೆ ನಡೆದ್ರೂ ಕೂಡ ಗೊಂದಲಗಳು ಮಾತ್ರ ಮುಂದುವರೆದಿವೆ. ಆಯ್ಕೆ ಪಟ್ಟಿ ಅಂತಿಮ ಮಾಡೋದಕ್ಕೆ ವಿಫಲವಾದ್ರ ಸಿಎಂ ಡಿಸಿಎಂ ಅನ್ನುವಂತಹ ಪ್ರಶ್ನೆ ಚರ್ಚೆಗಳು ಕೂಡ ಹುಟ್ಟು ಹಾಕ್ತಾ ಇದೆ. ಮತ್ತೆ ದೆಹಲಿ ನಾಯಕರ ಸಲಹೆಯನ್ನ ಪಡೆದು ಪಟ್ಟಿ ಫೈನಲ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ನೋಡಿ, ಸಚಿವರೊಂದಿಗೆ 1-to-1 ಸಭೆ ಮಾಡಿದ್ರು. ಆ ಸಭೆ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೊಂದಿಗೆ ಸಮಾಲೋಚನೆಯನ್ನ ನಡೆಸಿದ್ರು ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ನಿಗಮ ಮಂಡಳಿಗಳಿಗೆ ನಿರ್ದೇಶಕರ ನೇಮಕಾತಿ ಕುರಿತು ಚರ್ಚೆಯನ್ನ ಕೂಡ ಮಾಡಿದ್ರು. ಆದರೂ ಕೂಡ ಯಾವುದೇ ಪ್ರಯೋಜನಗಳು ಕೂಡ ಆಗಿಲ್ಲ. ಸಿಎಂ ಡಿಸಿಎಂ ಹಾಗೂ ಈ ಸಂಬಂಧ ರಚನೆ ಮಾಡಲಾಗಿದ್ದಂತಹ ಸಮಿತಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹಂತದಲ್ಲಿ ಆಕಾಂಕ್ಷಿಗಳ ಪಟ್ಟಿಯನ್ನ ಜರಡಿ ಕೂಡ ಹಿಡಿಯಲಾಯಿತು. ಬಟ್ ಆದರೆ ಇಲ್ಲಿವರೆಗೂ ಕೂಡ 32ಕ್ಕೂ ಹೆಚ್ಚು ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಆಗಿಲ್ಲ. ಯಾಕೆ ವಿಳಂಬ ಆಗ್ತಾ ಇದೆ? ಹಾಗಿದ್ರೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಮಧ್ಯೆ ಸರಿ ಇಲ್ವಾ ಮಿಸ್ಟ್ರಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಮೊದಲಿನಿಂದಲೂ ಕೂಡ ಸಿಎಂ ಮತ್ತೆ ಡಿಸಿಎಂ ಮಧ್ಯೆ ಒಮ್ಮತ ಇಲ್ಲ ಅನ್ನೋದು ಕೂಡ ನಾವು ಸಾಕಷ್ಟು ಬಾರಿ ಕೇಳ್ಪಟ್ಟಿದ್ದೇವೆ. 1-to-1 ಮೀಟಿಂಗ್ ಆಯಿತು, ಶಾಸಕರ ಬಳಿ ಸಲಹೆಯನ್ನ ಕೂಡ ಪಡೆದುಕೊಳ್ಳಾಯಿತು. ಬಟ್ ಆದರೂ ಕೂಡ ಯಾವುದೇ ಪ್ರಯೋಜನಗಳಾಗ್ತಾ ಇಲ್ಲ. ಮತ್ತೆ ದೆಹಲಿಯ ನಾಯಕರನ್ನ ಭೇಟಿಯಾಗಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಿಗಮ ಮಂಡಳಿಗಳ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಒಮ್ಮತಗಳು ಕೂಡ ಮೂಡ್ ಬರ್ತಾ ಇಲ್ಲ. ನಾ ಮುಂದು ತಾ ಮುಂದು ಅಂತ ಹೇಳಿ ಇದೀಗ ಮುಗಿ ಬೀಳ್ತಾ ಇದ್ದಾರೆ. ಸಾಕಷ್ಟು ಜನ ಈಗಾಗಲೇ ಲಾಭಿ ಮಾಡೋದಕ್ಕೂ ಕೂಡ ಶುರು ಮಾಡಿದ್ರು. ಆದರೆ ಯಾವುದು ಪ್ರಯೋಜನಗಳಾಗ್ತಾ ಇಲ್ಲ. ಒಂದು ಕಡೆ ಡಿಸಿಎಂ, ಮತ್ತೊಂದು ಕಡೆ ಸಿಎಂ. ನಾನು ಮುಂದು ನಾನು ಹೇಳಿದ್ದೇ ಆಗಬೇಕು ಅಂತ ಹೇಳಿ ಇಬ್ಬರು ನಾಯಕರು ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇನ್ನೂ ಕೂಡ ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ವಿಳಂಬ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಕಾರಣ ಏನು ಅಂತಂದ್ರೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನನ್ನ ಮೇಲುಗೈ ಆಗಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸರ್ಕಾರದಲ್ಲಿ ಹಿಡಿತವನ್ನ ಸಾಧಿಸೋದಕ್ಕೆ ಬೆಂಬಲಿಗರಿಗೆ ಅಧಿಕಾರವನ್ನ ಕೊಡಿಸೋದಕ್ಕೆ ಫೈಟ್ಗಳು ಕೂಡ ಶುರುವಾಗಿದೆ. ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಎನು ವೀರೇಶ್, ಇನ್ನೂ ಕೂಡ ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ವಿಳಂಬ ಆಗ್ತಾ ಇದೆ. ಒಂದ್ ಕಡೆ ಸುರ್ಜೇವಾಲಾ ಅವರ ಜೊತೆ ಮೀಟಿಂಗ್ ಆಯಿತು, ಯಾವುದೇ ಪ್ರಯೋಜನಗಳಾಗ್ತಾ ಇಲ್ಲ. ಯಾಕೆ? ಕಾರಣ ಏನು? ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಮಧ್ಯೆ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಾ ಇಲ್ವಾ ಅಂತ ಹೇಳಿ. ಖಂಡಿತವಾಗಿಯೂ ರಮ್ಯಾ, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಗ್ತಾ ಬಂತು. ಈಗಲೂ ಸಹ ನಿಗಮ ಮಂಡಳಿಯ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಸಿಎಂ ಹಾಗೂ ಡಿಸಿಎಂ ಮಧ್ಯೆ ಸಹಮತ ಮೂಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲೇ ಕಳೆದ ಬಾರವಷ್ಟೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲೇ ಮಿಡ್ ನೈಟ್ ವರೆಗೆನೆ ಮೀಟಿಂಗ್ ಅನ್ನ ಮಾಡಿದ್ರು. ನಿಗಮ ಮಂಡಳಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯ ಪಟ್ಟಿಯನ್ನ ಅಂತಿಮ ಮಾಡಲೇಬೇಕು ಅಂತ ಹೇಳಿ ಸಾಕಷ್ಟು ಶಾಸಕರು ಒತ್ತಡವನ್ನು ಹಾಕಿರೋ ಹಿನ್ನೆಲೆಯಲ್ಲೇ ಮಿಡ್ ನೈಟ್ ವರೆಗೂ ಮೀಟಿಂಗ್ ನಡೆದಿತ್ತು. ಆದ್ರೂ ಸಹ ಸಿಎಂ ಮತ್ತು ಡಿಸಿಎಂ ಮತ್ತು ಸುರ್ಜೇವಾಲಾ ಸಮ್ಮುಖದಲ್ಲಿ ನಡೆದಂತಹ ಮೀಟಿಂಗ್ ಇದುವರೆಗೂ ಸಹ ಸಫಲ ಆಗಿಲ್ಲ. ಹೀಗಾಗಿನೇ ನಿಗಮ ಮಂಡಳಿಯ ಆಯ್ಕೆ ವಿಚಾರ ಸಾಕಷ್ಟು ವಿಳಂಬವಾಗ್ತಾ ಇರುವಂತದ್ದು ರಮ್ಯಾ.